ನಾವು ಕಾನೂನನ್ನು ಗೌರವಿಸ್ತೇವೆ, ಕಾನೂನನ್ನು ಪರಿಪಾಲಿಸ್ತೇವೆ. ಇದು ಸತ್ಯಕ್ಕೆ ಸಂದ ಜಯ. ವಿಶೇಷವಾಗಿ ನಮ್ಮ ಸಮಗ್ರ ಹರಪೀಠದ ಸದ್ಭಕ್ತರಿಗೆ ನಾವು ಧನ್ಯವಾದ ಹೇಳ್ತೀವಿ. ಇಂಥ ಸಂದರ್ಭದಲ್ಲಿ ಭಕ್ತರು ಎಲ್ಲವೂ ಅವರಿಗೆ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗೆ ಗಟ್ಟಿಯಾಗಿ ನಿಂತಕ್ಕೆ ಅವರಿಗೆ ನಾವು ಧನ್ಯವಾದವನ್ನು ಹೇಳ್ತೀವಿ. ಪ್ರಮುಖವಾಗಿ ನಮ್ಮ ವಕೀಲರಾಗಿರುವಂತಹ ಎಸ್ ವಿ ಪಾಟೀಲರು ಭಾಳಷ್ಟು ಹಗಲು ರಾತ್ರಿ ಅನ್ನದೇ ಈ ಒಂದು ಕಾನೂನಾತ್ಮಕವಾಗಿ ಎಲ್ಲ ರೀತಿಯಂಥ ತುಂಬ ಅದ್ಭುತವಾಗಿ ಅವರು ದಾಖಲೆಯನ್ನು ಒದಗಿಸಿ ನಮಗೆ ಸತ್ಯಕ್ಕೆ ಸಂದ ಜಯವಾಗಿದೆ. ಅವರಿಗೆ ನಾವು ಧನ್ಯವಾದ ಹೇಳಕ್ಕೆ ಇಚ್ಛೆಪಡ್ತಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಅಲ್ಲ, ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ರು ಅನ್ನುವಂಥ ಆರೋಪ ಸುಳ್ಳು ಆರೋಪಗಳು ನೋಡಿ, ಅಖಂಡ ಭಾರತದ ಇತಿಹಾಸವನ್ನು ನೋಡಿದಾಗ ಹಿಂದೂ ಧರ್ಮದ ಬೆಳವಣಿಗೆಯಲ್ಲಿ ಯಾರೆಲ್ಲ ಹೋರಾಟವನ್ನು ಮಾಡಿದ್ದಾರೆ ಅವರಿಗೆ ಈ ರೀತಿ ಅಪವಾದಗಳು, ನಿಂದನೆಗಳು, ಟಿಪ್ಪಣಿಗಳು ಬರೋದು ಸಹಜ. ಅದು ಕಂಚಿ ಕಾಮಕೋಟೆಯ ಶಂಕರಾಚಾರ್ಯ ಹಿಡ್ಕೊಂಡು ಓಶೋ, ರಜನೀಶ್ ಅವರೆಲ್ಲರೂ ಕೂಡ ಈ ರೀತಿ ನೋವನ್ನು, ಕಷ್ಟಗಳನ್ನು ಕೊಟ್ಟಿದ್ದಾರೆ. ಈ ಇತಿಹಾಸವನ್ನು ಓದಿದಾಗ ಇದೆಲ್ಲ ಸ್ಪಷ್ಟವಾಗುತ್ತೆ. ಇದು ಸನ್ಯಾಸತ್ವ ಅಂತಂದರೆ ಇದು ಹೂವಿನ ಹಾಸಿ ಅಲ್ಲ, ಇದೊಂದು ಅಗ್ನಿಪಥ. ನಾವೆಲ್ಲರೂ ದಾಟಲೇಬೇಕು. ಕೊನೆಗುಳಿದಾವುದು ಸತ್ಯ, ಧರ್ಮ, ನ್ಯಾಯ. ಅದನ್ನು ನಾವು ಪರಿಪಾಲಿಸ್ತೇವೆ.